ಹೋಗಪ್ಪ. ಅವನು ಯಾವ ಲಾರಿ ಅವನು. I am also CEO. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದೆ ಅನ್ಕೊಳ್ತೀನಿ. ಇವತ್ತು ಬಂದ್ಬಿಟ್ಟು ಮಂಗಳವಾರ 18ನೇ ತಾರೀಕು. ಸೊ ಡ್ಯೂಟಿನ ಇವಾಗ ಆನ್ ಮಾಡ್ಕೊಳ್ತಾ ಇದ್ದೀನಿ, ಓಲಾ ಊಬರ್ ಡ್ಯೂಟಿನ. ಸೊ ಇಷ್ಟು ದಿನ ಸುಮಾರು ಜನ ಕೇಳ್ತಾ ಇರಿ ಅರಿಂಗ್ ರಿಲೇಟೆಡ್ ವೀಡಿಯೋಸ್ ಯಾಕೆ ಬರ್ತಿರಲಿಲ್ಲ ಅಂತ. ಸೊ ನಾನು ಓಲಾ ಊಬರ್ ಡ್ಯೂಟಿ ಮಾಡ್ತಿರೋದು ಬಂದು ಇವತ್ತು. ಏನಕ್ಕಪ್ಪ ಅಂತ ಹೇಳಿದ್ರೆ ನನಗೆ ಜಾಸ್ತಿ ಬಂದು ಪರ್ಸನಲ್ ಡ್ಯೂಟಿಗಳು ಸಿಕ್ತಿತ್ತು. ಅಂದರೆ ಬರೀ ಔಟ್ ಸ್ಟೇಷನ್ನು, ಟ್ರಿಪ್ಗಳಿಗೆ ಹೋಗೋದಕ್ಕೆ ಆ ಥರದಕ್ಕೆ ನನಗೆ ಬುಕ್ಕಿಂಗ್ ಸಿಕ್ತಿದ್ದರಿಂದ ಅಲ್ಲಿಗೆ ಹೋಗ್ತಿದ್ದೆ. ಸೊ ಅದರಿಂದ ಓಲಾ ಊಬರ್ ಡ್ಯೂಟಿ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಫ್ರೀ ಇದ್ದೀನಿ, ಯಾವುದೇ ಪರ್ಸನಲ್ ಡ್ಯೂಟಿಗಳಿಲ್ಲ. ಸೊ ಅದಕ್ಕೋಸ್ಕರ ಈಗ ಓಲಾ ಊಬರ್ ಮಾಡೋಣ ಅಂದ್ಬಿಟ್ಟು ಡ್ಯೂಟಿ ಆನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡೋಣ. ನಾನು ಕಂಟಿನ್ಯೂಸ್ ಡ್ಯೂಟಿ ಮಾಡ್ತಾ ಇದ್ದೀನಿ, ರೆಸ್ಟೇ ಇಲ್ಲ ನನಗೆ. ಒಂದು ಪರಿಸ್ಥಿತಿ ತುಂಬಾನೇ ಹೇಳ್ಕೊಳಕ್ಕಾಗಲ್ಲ, ಅದು ಎಲ್ಲರಿಗೂ ಇರೋವಂಥದ್ದೇ. ಸೊ ಅದೇ ರೀತಿ ನನಗೂ ಕೂಡ ಆ ಥರ ಬಂದು ಸಿಚುವೇಶನ್ ಇರೋದ್ರಿಂದ ಸೊ ರೆಸ್ಟ್ ಇಲ್ಲ. ನಾನು ಒಂದು 3 days ಮಂಗಳೂರು ಮುರುಡೇಶ್ವರ ಅಂತ ಅಲ್ಲಿಗೆ ಹೋಗಿದ್ದೆ, ಔಟ್ ಸ್ಟೇಷನ್ ಅಂತೆಲ್ಲ ಅಲ್ಲಿಗೆ ಹೋಗಿ ಟ್ರಿಪ್ಸ್ ಮುಗಿಸ್ಕೊಂಬಂದೆ, ಬುಕ್ಕಿಂಗ್ ಇತ್ತು. ಸೊ ಅದಾದ್ಮೇಲಿಂದ ಇವಾಗ ನೆನ್ನೆ ಒಂದು ಇಲ್ಲೇ ಲೋಕಲ್ ಮುಗಿಸ್ಕೊಂಬಂದೆ. ಸೊ ಇವತ್ತು ಮನೆಗೂ ಕೂಡ ಹೋಗಿಲ್ಲ. ಸೊ ಇಲ್ಲೇ ಬ್ಯಾಗ್ ಒಂದಷ್ಟು ಬಟ್ಟೆ, 2 ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ, ಮನೆಗೆ ಹೋಗಿಲ್ಲ. ಸೊ ನಾನು ಇನ್ನೊಂದು 2 ವಾರ ಅಂತೂ ಕಂಟಿನ್ಯೂಸ್ ಮನೆಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಆ ಥರ ತುಂಬ ನಿಕ್ಕಟ್ಟು ಪರಿಸ್ಥಿತಿ, ಮಾಡಿ ಇಲ್ಲವೇ ಮಡಿ ಅಂತಾರಲ್ಲ, ಸೊ ಆ ಥರ ಸಿಚುವೇಶನ್ ಆಗ್ಬಿಟ್ಟಿದೆ ನಂದು. ಸೊ ಅದಕ್ಕೋಸ್ಕರ ಮಾಡಲೇಬೇಕು ಡ್ಯೂಟಿನ. 2 ವಾರ ಏನಿರುತ್ತೆ, ಸೊ 2 ವಾರ ಕೂಡ ನಿಮಗೆ ಟಚ್ಚಲ್ಲಿ ಇರ್ತೀನಿ. ಸೊ 2 ವಾರನೂ ವೀಡಿಯೋಸ್ ಯಾವ ಥರ ಬರುತ್ತೆ, ಡೈಲಿ ವೀಡಿಯೋಸ್ ಬರುತ್ತೆ ಆಯಿತಾ. ಡೈಲಿ ಎಷ್ಟು ಅವರ್ ಡ್ಯೂಟಿ ಮಾಡ್ತೀನಿ ಅದರದ್ದು ಲೆಂತ್ ವೀಡಿಯೋ ಬಂದರೆ ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಶಾರ್ಟ್ ವೀಡಿಯೋ ಆಗಿದ್ರೆ ದಿನಕ್ಕೆ ಒಂದೇ ಒಂದು ವೀಡಿಯೋ ಬರುತ್ತೆ ಆಯಿತಾ. ಸೊ ನೋಡೋಣ ಯಾವ ಥರ ವೀಡಿಯೋಸ್ಗಳು ಬರುತ್ತೆ ಅಂತ. ನೀವೇನೋ ನಮ್ಮ ಚಾನಲ್ಗೆ ಮೊದಲ ಸಲ ಯಾರು ಹೊಸಬ್ರು ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆಯಲ್ಲಿ ವಿಡಿಯೋ ಇಷ್ಟ ಆಯಿತು ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ಏನಂತ ಅನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಗೈಸ್, ಈಗ ಹೊರಟಿದ್ದೀನಿ. ಸೊ ಸ್ಕ್ರೀನಲ್ಲಿ ನೋಡ್ಬೋದು. ಸೊ ಇವತ್ತು ಬಂದ್ಬಿಟ್ಟು ಡ್ಯೂಟಿನ ಬಂದು ಓಲಾ ಮತ್ತು ಊಬರ್ ಎರಡರಲ್ಲೂ ಕೂಡ ಆನ್ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಊಬರ್ ಆನ್ ಮಾಡ್ಕೊಂಡ್ಬಿಡೋಣ ಡ್ಯೂಟಿನ. ಸೊ ನೋಡಿ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬಂದು ಓಲಾದಲ್ಲಿ ಆನ್ ಮಾಡ್ಕೊಳ್ತೀನಿ ಡ್ಯೂಟಿನ. ಸೊ ಎರಡರಲ್ಲೂ ಕೂಡ ನೋಡೋಣ ಯಾವ ಥರ ಕೊಡ್ತಾನೆ, ಅರ್ನಿಂಗ್ ಯಾವುದ್ರಲ್ಲಿ ಬೇಗ ಅರ್ನಿಂಗ್ ಫಸ್ಟ್ ಬುಕ್ಕಿಂಗ್ ಕೊಡ್ತಾನೆ ಏನೋ ಎತ್ತನ್ನೋದು ನೋಡೋಣ. ಸ್ಕ್ರೀನಲ್ಲಿ ಹಾಕಿದ್ದೀನಿ ಇವಾಗ. ಎರಡರಲ್ಲೂ ಕೂಡ ಆನ್ ಆಗಿದೆ, ಓಲಾ ಊಬರ್ ಎರಡರಲ್ಲೂ ಕೂಡ ಡ್ಯೂಟಿ ಆನ್ ಆಗಿದೆ. ಸೊ ಗೈಸ್, ಎರಡರೂ ಆನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇವಾಗ ನೈಟ್ ಆನ್ ಮಾಡ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಒಂದು ಬೆಳಗ್ಗೆ 4 ಗಂಟೆ ತನಕ ಎಷ್ಟು ಅರ್ನಿಂಗ್ ಆಗುತ್ತೆ ಏನಾಯ್ತು ಅಂತ ನೋಡೋಣ. ಸೊ ಬೆಳಗ್ಗೆ 4 ಗಂಟೆ ತನಕ ಕೌಂಟ್ ಮಾಡ್ಕೊಂಡು ಮಾಡ್ತೀನಿ ಅಷ್ಟೇ ಇವತ್ತಿನ ಒಂದು ವಿಡಿಯೋದಲ್ಲಿ. ನಿಮಗೆ ನಾಳೆ ಬೆಳಗ್ಗೆಯಿಂದ ಅಂದರೆ ಬೆಳಗ್ಗೆ 4 ಗಂಟೆಯಿಂದ ನಾಳೆ ದಿವಸ ಬೆಳಗ್ಗೆ 4 ಗಂಟೆ ತನಕ 12 hours ಅಂದರೆ 24 hours ಆಗುತ್ತಲ್ಲ, ಊಬರ್ ಇದರಲ್ಲೇ ಕೌಂಟ್ ಆಗುತ್ತಲ್ಲ. ಸೊ ಅವಾಗ ಅದನ್ನು ನಾಳೆಯಿಂದ ಬರುವಂಥ ವೀಡಿಯೋಸಲ್ಲಿ ನಿಮಗೆ 24 hours ಅಂದರೆ ಅವಾಗಿಂದ ಎಷ್ಟು ಅವರ್ ಡ್ಯೂಟಿ ಮಾಡ್ತೀನಿ ನಾನು. ಸೊ ಅಲ್ಲಿದ್ದು ನಿಮಗೆ ಕೌಂಟ್ ಮಾಡಿ ಅವತ್ತು ನಾಳೆಯಿಂದ ಬರುವಂಥ ವೀಡಿಯೋಸಲ್ಲಿ ಬಂದು ಆ ವಿಡಿಯೋ ಬರುತ್ತೆ. ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಶಾರ್ಟ್ ವಿಡಿಯೋನೇ ಬರುತ್ತೆ ಆಯಿತು. ಇವತ್ತಿನ ವಿಡಿಯೋದಲ್ಲಿ 1101 ಕರೆಕ್ಟ್ ಇದೆಯಲ್ಲ? 1101 ಹಾಂ 02 ಬೋಲೇನಾ? ಹಾಂ 01 ಭಯ್ಯ, 1101 ನೋಡಿ. ಸೆಕ್ಯೂರಿಟಿಗೆ 1101 ಅಂತ ಹೇಳ್ತಾ ಇದ್ದೀನಿ, ನನಗೆ 1102 ಹೇಳಿದ್ಯಾ ಅಂತ ಹೇಳ್ತಾನೆ. ಎಷ್ಟು ಸಲ ಹೇಳೋದು ನಮ್ಮ ಮಕ್ಕಳಿಗೆ ಹೇಳಿ. ಅದು ಗೇಟಲ್ಲೇ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿಸ್ತಾರೆ ಅವರು. ಈ ಅಪಾರ್ಟ್ಮೆಂಟ್ಗಳಿಗೆ ಬಂದ್ರೆ ಪಿಕಪ್ಗೆ ಅಂತ ಸುಮ್ಮನೆ ತಲೆನೋವುಗಳಿರಲ್ಲ, ಸುಮ್ಮನೆ ಅಲ್ಲಿ ಅಪ್ರೂವಲ್ ಕೊಡಲ್ಲ, ಈ ಅಪ್ರೂವಲ್ ಕೊಡಲ್ಲ ಅಂತ ಕಾಯಿಸ್ಕೊಂಡು ನಮಗೆ. ಈಗ ಪ್ಯಾಸೆಂಜರ್ ಐ ಬ್ಲಾಕ್ ಅಂತೆ, ಈಗ ಐ ಬ್ಲಾಕ್ ಎಲ್ಲ ಐತೆ, ಹುಡ್ಕೊಂಡು ಹೋಗ್ಬೇಕು ನಾವು. ಹೋಗಪ್ಪ.
ಅವನು ಯಾವ ಲಾರಿ ಅವನು ಈ ಕಸದ ಲಾರಿ ಇರ್ಬೇಕಿದು. ಇರೋದು ಇಷ್ಟು ಜಾಗ, ಚಿಕ್ಕ ಜಾಗ. ನಮ್ಮ ಮಕ್ಕಳು ನಮ್ಮ ಕ್ಯಾಬ್ ಅವ್ರಿಗಾದ್ರೆ ಒಂಚೂರು ವಾಪಸ್ಸು ಎಕ್ಸಿಟ್ ಪಿಕಪ್ ಮಾಡ್ಕೊಂಡು ಎಕ್ಸಿಟ್ಗೆ ಹೋದ್ರೆ ಎಕ್ಸಿಟ್ಗಿಂದನೇ ಹೋಗ್ಬೇಕು ಅಂತಾರೆ ಅವರು. ವಾಪಸ್ ಎಂಟ್ರಿ ಗೇಟೇ ಬಿಡಲ್ಲ ಅಂತಾರೆ. ಏನು ಮಕ್ಳಿಗೆ ಒಂದು ರೂಲ್ಸು, ನಮಗೊಂದು ರೂಲ್ಸು ಈ ಅಪಾರ್ಟ್ಮೆಂಟ್ಗಳಲ್ಲಿ. ಹಿಂಗೆ ಕಷ್ಟ ನೋಡಿ ಹೆಂಗೆ ಉಲ್ಟಾ ಹೋಯ್ತಾನೆ. ಎಂಟ್ರಿ ಗೇಟಲ್ಲಿ ಹೋಗ್ತಾನೆ ಎಕ್ಸಿಟ್ ಆಗೋಕ್ಕೆ. A few hours later. ಸರ್ 450 ಸ್ಕ್ಯಾನಾ? ಸರ್ ಮೈಸೂರು. ಹಾಂ ಇಲ್ಲ ಸರ್ ಬಂದಿಲ್ಲ. ಆಗಿಲ್ಲ. ನೆಟ್ವರ್ಕ್ ಇಲ್ಲ ಇಲ್ಲಿ, ನೆಟ್ವರ್ಕ್ ಬರೋಲ್ಲ ಇಲ್ಲಿ. ನಂಬರ್ ಕೊಡಿ, ಡಬಲ್ ಆದ್ರೆ ಅದರ ನೋಡಿ. ಹಾಂ ಮೊದಲು ಮಾಡ್ತೀನಿ ತಗೊಳ್ಳಿ. ಹಾಗೆ ನೋಡಿ. ಬಂತು ಸರ್ ಇವಾಗ. ಇವಾಗ ಗೊತ್ತಾ? ಹಾಂ ಹಾಂ ಆಗಿದೆ. ಆಗಿದಾರಾ? ಬಂತು. ಹಾಂ ಓಕೆ ಸರ್. ಗೈಸ್ ಮೊದಲನೇದು ಡ್ರಾಪ್ ಮಾಡಾಯಿತು. ಸೊ ಹತ್ತತ್ರ ಒಂದು 22 ಕಿಲೋಮೀಟ್ರ್ ಡ್ರಾಪು ಆಯಿತಾ. ಅಮೌಂಟ್ ಬಂದು ನೋಡಿ ಎಷ್ಟು ಕೊಟ್ಟಿದ್ದಾನೆ, 278 ರೂಪಾಯಿ ಕೊಟ್ಟಿದ್ದಾನೆ. ತಿರ್ಗಿ ಏರ್ಪೋರ್ಟ್ ಬಂದು ನೋಡಿ ಪಿಕಪ್ ಇಮಿಡಿಯೇಟಾಗಿ 700 ರೂಪಾಯಿ ಕೊಟ್ಟಿದ್ದಾನೆ ಟರ್ಮಿನಲ್ 2ಗೆ. ಕ್ಲಿಕ್ ಮಾಡಿದ್ದೀನಿ, ಇದು ರಿಸೀವ್ ಆಗುತ್ತೆ ಇಲ್ವೋ ಗೊತ್ತಿಲ್ವೇ. ಯಾರು ಬೇರೆ ಡ್ರೈವರ್ ಕೊಟ್ಟ. ಸೊ ಇರಲಿ ಪರವಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡ್ತೀನಿ ಇಲ್ಲೇ, ನೋಡೋಣ.